ಲೋಕ ಸಮರಕ್ಕೆ ಕಮಲ ಕಲಿಗಳ ಹೆಸರು ಘೋಷಣೆಯಾಗಿದೆ. ನಿನ್ನೆ ರಾಜ್ಯದ 20 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದೆ. ಮೊದಲ ಪಟ್ಟಿಯಲ್ಲೇ ಅಚ್ಚರಿ ಅಭ್ಯರ್ಥಿಗಳಿಗೆ ಬಿಜೆಪಿ ಮಣೆ ಹಾಕಿದೆ. ಇನ್ನು 5 ಕ್ಷೇತ್ರಗಳು ಜೆಡಿಎಸ್ಗೆ ಬಿಟ್ಟುಕೊಡುವ ಕ್ಷೇತ್ರ ಸೇರಿ ಒಟ್ಟು 8 ಕ್ಷೇತ್ರಗಳು ಇನ್ನೂ ಸಸ್ಪೆನ್ಸ್ ಆಗಿ ಉಳಿದಿವೆ. ಇನ್ನು ಕೆಲ ಘಟಾನುಘಟಿಗಳಿಗೆ ಕೋಕ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. 20 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ಬೆಂಗಳೂರು ಕೇಂದ್ರಕ್ಕೆ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ, ಶಿವಮೊಗ್ಗಕ್ಕೆ ಎಂದಿನಂತೆ ಬಿವೈ ರಾಘವೇಂದ್ರ, ಚಿಕ್ಕೋಡಿಯಿಂದ ಮತ್ತೆ ಹಾಲಿ ಎಂಪಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ನೀಡಲಾಗಿದೆ. ಇದು ಇರುವಂತಹ ಹಾಲಿ ಸಂಸದರು ಅಲ್ಲಲ್ಲೇ ಮುಂದುವರಿತಾ ಇರುವಂತಹದ್ದು. ಇದು ಶೋಭಾ ಕರಂದ್ಲಾಜೆ ಕ್ಷೇತ್ರ ಬದಲಾಗಿದೆ. ಉಡುಪಿ ಚಿಕ್ಕಮಗಳೂರು ಬದಲಾಗಿ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಒಟ್ಟು 20 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳಲ್ಲೇ ಹಾಲಿ ಸಂಸದರಿಗೆ ಕೊಕ್ ನೀಡಲಾಗಿದೆ. ಇರುವಂತಹ ಬೆಳವಣಿಗೆಗಳೇನಾಗ್ತಾ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಅಚ್ಚರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ, ಶಿವಮೊಗ್ಗಕ್ಕೆ ಎಂದಿನಂತೆ ಬಿವೈ ರಾಘವೇಂದ್ರ, ಹಾಗೆ ಚಿಕ್ಕೋಡಿಯಿಂದ ಮತ್ತೆ ಹಾಲಿ ಎಂಪಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ನೀಡಿದ್ದಾರೆ. ಹಾಗೆ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಇನ್ನು ಬೆಂಗಳೂರು ಕೇಂದ್ರಕ್ಕೆ ಪಿಸಿ ಮೋಹನ್ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರನ್ನ ಉಡುಪಿ ಚಿಕ್ಕಮಗಳೂರು ಹಾಲಿ ಸಂಸದರು ಶೋಭಾ ಕರಂದ್ಲಾಜೆ, ಆದರೆ ಈ ಬಾರಿ ಅವರನ್ನ ಬೆಂಗಳೂರು ಉತ್ತರಕ್ಕೆ ಕರೆತರಲಾಗ್ತಾ ಇದೆ. ಒಟ್ಟಾರೆ ಅಚ್ಚರಿಯ ಅಭ್ಯರ್ಥಿಗಳು ಹಾಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಹಾವೇರಿ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ. ಎಲ್ಲೋ ಒಂದು ಕಡೆ ಮಾಜಿ ಸಿಎಂಗಳನ್ನ ಕಣಕ್ಕಿಳಿಸ್ತಾರೆ ಅನ್ನೋ ಮಾತುಗಳಿತ್ತು. ಇನ್ನು ವಿ ಸೋಮಣ್ಣ ಇಲ್ಲಿ ಗೆದ್ದಿದ್ದಾರೆ ಅಂತ ಭಾವಿಸ್ಬೇಕು ಈ ಸಂದರ್ಭಕ್ಕೆ. ಯಾಕಂದ್ರೆ ಅವರು ಬಹಳ ಹತಾಶೆಗೊಳಗಾಗಿದ್ರು. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ರು. ಆಗಾಗ ಪಕ್ಷ ವಿರೋಧಿ ನಡೆಗಳನ್ನ ಅನುಸರಿಸ್ತಾ ಇದ್ರು, ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಮೊನ್ನೆಯಷ್ಟೇ ವಿಶ್ವಾಸ ವ್ಯಕ್ತಪಡಿಸಿದ್ರು, ತುಮಕೂರಿಗೂ ನನಗೂ ಅವಿನಾಭಾವ ಸಂಬಂಧ, ಅದಕ್ಕಾಗಿನೇ ಸುತ್ತಿದ್ದೀನಿ, ಓಡಾಡಿದ್ದೀನಿ. ಯಾಕಂದ್ರೆ ಈ ಹಿಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ 2 ಕಡೆ ನಿಂತು ಸೋತಿದ್ರವರು. ಇನ್ನು ಡಿಕೆ ಬ್ರದರ್ಸ್ ಕೋಟೆಗೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಬಿಜೆಪಿ ಮಣೆ ಹಾಕಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಡಿಕೆ ಬ್ರದರ್ಸ್ ಸೋಲಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ದೊಡ್ಡಗೌಡರ ರಣತಂತ್ರ ಇದು. ಹೃದಯವಂತನಿಗೆ ಮಣೆ ಹಾಕಿದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರು. ಡಿಕೆ ಸುರೇಶ್ ವಿರುದ್ಧ ಕಣಕ್ಕಿಳಿಸ್ತಾ ಇದ್ದಾರೆ ಹೃದಯವಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ. ಹಾಗಿದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪ್ರತಿಕ್ರಿಯೆ ಏನಿತ್ತು ಈ ಕ್ಷಣಕ್ಕೆ ಟಿಕೆಟ್ ಅನೌನ್ಸ್ ಆದ ಕೂಡಲೇ? ನೆನ್ನೆ ನಮ್ಮ ಪ್ರತಿನಿಧಿ ಸಂಜಯ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಅವ್ರ ಜೊತೆಗೆ ಏನ್ ಹೇಳಿದ್ದಾರೆ ಕೇಳೋಣ. ಸರ್ ನಮಸ್ಕಾರ. ಯಡಿಯೂರಪ್ಪನವ್ರನ್ನ ಇಂದು ಭೇಟಿ ಮಾಡಿದ್ದೀರಾ? ಅದೇ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾನು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ. ಸೊ ಈ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ. ಸೊ ಇವಾಗಲೇ ಇವತ್ತು ಈ ಲೋಕಸಭಾ ಚುನಾವಣೆನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸೊ ಇವಾಗಲೇ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ದೇಶ ಎಲ್ಲ ರೀತಿಯ ಒಂದು ಪ್ರಗತಿಯನ್ನು ಸಾಧಿಸ್ತಾ ಇದೆ. ಅದರಲ್ಲೂ ಕೂಡ ಅವರು ತುಂಬ ಅಚೀವರ್ಸ್ಗಾಗ್ಬೋದು, ಕೆಲವು ತಜ್ಞರಿಗಾಗ್ಬೋದು, ಸಾಧಕರಿಗಾಗ್ಬೋದು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಅವರಾಗಿರೋದ್ರಿಂದ ಬಹುಶಃ ನಾವು ಏನು ಈ ರಾಜ್ಯದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ, ಆ ಸಾಧನೆಗೆ ಬಹುಶಃ ಈ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಭೂಮಿಕೆ ಸಿಗಬಹುದು ಅನ್ನುವ ವಿಶ್ವಾಸ ಇದೆ. ಸರ್ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ ಸರ್? ಈಗ ಆಲ್ರೆಡಿ ತಾವೇ ಬಿತ್ತರಿಸ್ತಾ ಇದ್ದೀರಿ, ಗೊತ್ತಿದೆ ಯಾವ ಕ್ಷೇತ್ರ ಅಂತ. ಬೆಂಗಳೂರು ಗ್ರಾಮಾಂತರ ಅದೇ ಆಗ್ಬಹುದು ಅನ್ಕೊಂಡಿದ್ದೀನಿ ನಾನು. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆ. ಡಿಕೆ ಸುರೇಶ್ ಅವರು ಸತತ ಗೆಲುವನ್ನ ಪಡೆದಿದ್ದಾರೆ. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು. ಹೇಗೆ ಅನ್ಸುತ್ತೆ ಸರ್ ಅಲ್ಲಿ ಗೆಲುವು ನಿಮಗೆ ಸುಲಭ ಇದೆಯಾ? ಅಲ್ಲ, ಯಾವುದೇ ಒಂದು ಚುನಾವಣೆ ಸುಲಭ ಇರೋದಿಲ್ಲ. ಬಟ್ ಆದರೆ ತುಂಬ ವಿಶ್ವಾಸ ಅಂತೂ ಇದೆ. ಯಾಕೆಂದ್ರೆ ವಿಧಾನಸಭೆ ಚುನಾವಣೆನೇ ಬೇರೆ, ಲೋಕಸಭಾ ಚುನಾವಣೆನೇ ಬೇರೆ. ಯಾಕೆಂದ್ರೆ ಇಲ್ಲಿ ರಾಷ್ಟ್ರೀಯ ಮಟ್ಟದ ಹಲವಾರು ಕಾರ್ಯಕ್ರಮಗಳ ಬಗ್ಗೆ, ರಾಷ್ಟ್ರೀಯ ಭದ್ರತೆ ಬಗ್ಗೆ,
ಸೊ ಅದರಿಂದ ಅಲ್ಲಿಗೆ ಇಲ್ಲಿಗೆ ಬಹಳ ವ್ಯತ್ಯಾಸ ಇರದೆ. ಲೋಕಸಭಾಗೂ ಕೂಡ ಹಿಂದೆ ಕೂಡ ಹಾಗೆ ಆಗಿದೆ. ಯಾವುದು ವಿಧಾನಸಭೆಯಲ್ಲಿ ಜಾಸ್ತಿ ಗೆದ್ದಂತ ಪಕ್ಷ ಲೋಕಸಭೆಯಲ್ಲಿ ಕಡಿಮೆ ಗೆದ್ದಿದೆ. ಸರ್ ಲಾಸ್ಟ್ ಕ್ವಶನ್ ಏನಂತಂದ್ರೆ ಇಷ್ಟು ದಿನ ಮಂಜುನಾಥ್ ರಾಜಕೀಯಕ್ಕೆ ಬರ್ತಾರೆ, ಈ ರೀತಿ ಊಹಾಪೋಹಗಳಿತ್ತು. ಇವತ್ತು ಯಡಿಯೂರಪ್ಪನವ್ರು ಭೇಟಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮುಖಾಂತರ ಅದಕ್ಕೆಲ್ಲ ಫುಲ್ ಸ್ಟಾಪ್ ಆಗಿದೆ. ಇಷ್ಟು ದಿನ ಪ್ರಖ್ಯಾತ ವೈದ್ಯರು, ಇಡೀ ದೇಶದಲ್ಲೇ ಪ್ರಖ್ಯಾತ ವೈದ್ಯರಾಗಿದ್ದೀರಿ, ಇವತ್ತಿಂದ ರಾಜಕಾರಣಿ ಆಗ್ತಾ ಇದ್ದೀರಾ. ನಾನು ಈಗಾಗಲೇ ಹೇಳಿದ್ದೀನಿ, ರಾಜಕಾರಣದಲ್ಲೂ ಕೂಡ ನಾನು ರಾಜಕೀಯ ಮಾಡಲ್ಲ. ನನ್ನ ವೃತ್ತಿ ಮುಂದುವರಿಯುತ್ತೆ. ಯಾಕೆಂದ್ರೆ ನೋಡ್ಬೋದು ಹಲವಾರು ಹಿಂದೆ BC ರಾಯ್ ಅಂದ್ಬಿಟ್ಟು ವೆಸ್ಟ್ ಬೆಂಗಾಲಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿ ಆಗಿದ್ರು ಕೂಡ ವಾರದಲ್ಲಿ 2 ದಿವಸ ರೋಗಿಗಳ ಸೇವೆ ಮಾಡ್ತಾ ಇದ್ರು. ಸೊ ನಮ್ದು ಇದು ನಾನು ಏನು ಯಾವಾಗಲೂ ವೆಟ್ರನ್ ರಾಜಕಾರಣಿ ಅಲ್ಲ. ರಾಜಕೀಯಕ್ಕೆ ಬಂದರೂ ಕೂಡ ನಾವು 365 ಡೇಸ್ ರಾಜಕೀಯ ಮಾಡೋಂಥ ರಾಜಕಾರಣಿ ಅಲ್ಲ. ರಾಜಕಾರಣದಲ್ಲಿ ಕೂಡ ರಾಜಕೀಯ ಮಾಡೋದಿಲ್ಲ. ಅಲ್ಲೂ ಕೂಡ ಸೇವೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಈಗ ಲೋಕಸಭೆ ಮೂಲಕ ಆಗ್ಬಹುದು. ನಿಮ್ಮ ರಾಜಕೀಯ ಜೀವನಕ್ಕೆ ವಿಸ್ತಾರ ನ್ಯೂಸ್ ಕಡೆಯಿಂದ ಶುಭವಾಗಲಿ. ಥ್ಯಾಂಕ್ ಯು. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರಶಾಂತ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.